ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಈ ಒಂದು FA1ನಲ್ಲಿ ಈ ಅಂಕಗಳನ್ನು ಪರಿವರ್ತಿಸುವುದು ಹೇಗೆ ಅಂತ, ಅಂಕಗಳನ್ನು ಹೇಗೆ ಪರಿವರ್ತಿಸುವುದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದನ್ನು ಒಂದು ಲಾಜಿಕ್ಕು ಒಂದು 5 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಕಗಳನ್ನು ಪರಿವರ್ತನೆ ಮಾಡೋದು ನಿಮಗೆಲ್ಲ ಗೊತ್ತಿದೆ. ಉದಾಹರಣೆ, ಇಲ್ಲಿ ನನ್ನ ಹತ್ರ ಸರ್ಕ್ಯುಲರ್ ಇದೆ. ಈ ಸರ್ಕ್ಯುಲರಲ್ಲಿ ಏನಿದೆಯಪ್ಪ, ಒಂದು ಎಕ್ಸಾಂಪಲ್. ಇಲ್ಲಿ 2ರಿಂದ 5ನೇ ತರಗತಿಗೆ ನೀವು ಮೌಲ್ಯಾಂಕನ, ಇಲ್ಲಿ ಆ್ಯಕ್ಚುಲಿ 1ರಿಂದ 5ಕ್ಕೆ ಅಂತಿದೆ. 1ರಿಂದ 5ನೇ ತರಗತಿಗೆ ಮೌಲ್ಯಾಂಕನ ಮಾಡಬೇಕಾದ್ರೆ ಏನೇನನ್ನು ನೀವು ಗಮನಿಸಬೇಕು, ಹೇಗೆ ನೀವು ಮೌಲ್ಯಾಂಕನ ಮಾಡಬೇಕು ಅನ್ನೋದನ್ನು ಇಲ್ಲಿ ಭಾಳ ಸುತ್ತೋಲೆಯಲ್ಲಿ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆಮೇಲೆ ಏನಾಯಿತು, ಇಲ್ಲಿ ಮೌಲ್ಯಾಂಕನದಲ್ಲಿ ಗೃಹಪಾಠಗಳು ಅಂದರೆ LBA ನೀವು ತೊಗೋತೀರಾ. ಆಮೇಲೆ ಏನು ಮಾಡ್ತೀರಾ, ಪ್ರಾಜೆಕ್ಟ್ ವರ್ಕ್ ತೊಗೊತೀರಾ. ಆಮೇಲೆ ಏನು ಮಾಡ್ತೀರಾ, ಚಟುವಟಿಕೆಗಳು ತೊಗೊತೀರಾ. ಆಮೇಲೆ ಲಿಖಿತ ಪರೀಕ್ಷೆ ಮಾಡ್ತೀರಾ. ಆಮೇಲೆ ಏನು ಮಾಡ್ತೀರಾ, ಮೌಖಿಕ ಪರೀಕ್ಷೆ ಮಾಡ್ತೀರಾ. ಓಕೆ, ಸೊ ಈ ಥರ ನೀವು ಒಂದು 4-5 ಅಂಶಗಳಲ್ಲಿ ನೀವು ಮಗುವಿನ ಒಂದು ಕಲಿಕೆಯ ಒಂದು ಗುಣಮಟ್ಟವನ್ನು, ಕಲಿಕಾ ಮಟ್ಟವನ್ನು ನೀವು ಅಸೆಸ್ ಮಾಡ್ತೀರಾ. ಸೊ ದಿಸ್ ಈಸ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. CCEನಲ್ಲಿ ಬಹಳ ಇಂಪಾರ್ಟೆಂಟಾಗಿ ಬರುವಂಥದ್ದು ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. ಈ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ನೀವು ಅಸೆಸ್ಮೆಂಟನ್ನು ಮಾಡುವಾಗ ನೀವು LBA ಮಾಡ್ತೀರಾ, ಪ್ರಾಜೆಕ್ಟ್ ವರ್ಕ್ ಕೊಡ್ತೀರಾ, ಆ್ಯಕ್ಟಿವಿಟಿ ಮಾಡ್ತೀರಾ, ಲಿಖಿತ ಮಾಡ್ತೀರಾ, ಮೌಖಿಕ ಮಾಡ್ತೀರಾ, ಇದೆಲ್ಲ ಮಾಡ್ತೀರಾ. ಸರ್ ಇದೆಲ್ಲ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ, ನೀವೇನು ಸ್ಪೆಷಲಾಗಿ ಇದರಲ್ಲಿ ಏನು ಹೇಳುವಂಥದ್ದಿದೆ. ಸೊ ಒಂದು ಏನು ಕನ್ಫ್ಯೂಷನ್ ಆಗಿದೆ, ಈ ನಮ್ಮ ಅತಿಥಿ ಶಿಕ್ಷಕರೇನು ಹೊಸದಾಗಿ ಶಾಲೆಗಳಿಗೆ ಬಂದಿದ್ದಾರೆ, ಅವರುಗಳು ಸ್ವಲ್ಪ ಇದನ್ನು ನಮ್ಮ ಮಾಸ್ಟರ್ ಜೊತೆಗೆ ಮಾಡುವಾಗ ಈ ಅಂಕಗಳನ್ನು ಕನ್ವರ್ಟ್ ಮಾಡುವಂಥದ್ರಲ್ಲಿ ಒಂದಿಷ್ಟು ಜನ ನ್ಯೂ ಕಮರ್ಸ್ಗಳಿಗೆ ಇದು ಮಾಹಿತಿ ಇಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಒಂದು 5 ನಿಮಿಷ ನಾನು ಇದನ್ನು ಹೈಲೈಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಏನಾಗಿದೆ, ಇವರು ಇಷ್ಟೆಲ್ಲ ಹೇಳ್ಬಿಟ್ಟು ಏನು ಮಾಡಿದರು, 15 ಅಂಕಗಳಿಗೆ 1ರಿಂದ 5ನೇ ತರಗತಿಗೆ 15 ಅಂಕಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ. 15 ಅಂಕಗಳಿಗೆ ಪ್ರತಿ ಪಾಠದ ನಂತರ LBA ಪ್ರಶ್ನೆ ಕೋಟಿಯನ್ನು ಆಧರಿಸಿ 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವುದು. ಇಲ್ಲಿ 25 ಅಂಕಗಳಿಗೆ LBA ಮಾಡ್ತೀರಾ. ಓಕೆ, ಆಮೇಲೆ 25 ಅಂಕಗಳಿಗೆ LBA ಮಾಡಿ ನೀವು ಪ್ರಾಜೆಕ್ಟ್ ವರ್ಕ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಅಸೆಸ್ ಮಾಡಿರ್ತೀರ ಅಂತ ಇಟ್ಕೊಳ್ಳಿ. ಇಲ್ಲಿ LBAನಲ್ಲಿ 25 ಅಂಕಗಳಿಗೆ LBA ಮಾಡಿ ಇದನ್ನು ನೀವು ಕನ್ವರ್ಟ್ ಮಾಡಿ 15 ಅಂಕಗಳಿಗೆ ಕನ್ವರ್ಟ್ ಮಾಡಿ FA1ನಲ್ಲಿ ಸ್ಯಾಟ್ಸಲ್ಲಿ ನೀವು ಎಂಟ್ರಿ ಮಾಡಬೇಕು. ಹೆಂಗೆ ಎಂಟ್ರಿ ಮಾಡಬೇಕು? ಈಗ ಉದಾಹರಣೆ, ಈಗ ಕುಮಾರ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದಾನಪ್ಪ. ಕುಮಾರ್ ಅಂತಕ್ಕಂಥ ವಿದ್ಯಾರ್ಥಿ, ನೀವು 2 LBA ಮಾಡಿದಿರಿ ಅಂತ ಇಟ್ಕೊಳ್ಳಿ. 2 ಪಾಠ ಮಾಡಿದ್ರಿ ನೀವು. ಈ 2ರಲ್ಲಿ ಅವನು ಮೊದಲನೇ LBAನಲ್ಲಿ ಅವನು ಏನು ಮಾಡ್ದ, 25ಕ್ಕೆ 18 ಅಂಕ ತೊಗೊಂಡ. 2ನೇ LBAನಲ್ಲಿ ಏನು ಮಾಡ್ದ, ಅವನು 25ಕ್ಕೆ 21 ಅಂಕಗಳು ತೊಗೊಂಡ. 25ಗೆ 21 ತೊಗೊಂಡ. ಮೊದಲನೇದಲ್ಲಿ 25ಕ್ಕೆ 18 ಅಂಕ ತೊಗೊಂಡ. ಇದನ್ನು ಹೆಂಗಪ್ಪ ನಾನು 25ನ್ನು ಇಲ್ಲಿ 15ಕ್ಕೆ ಕನ್ವರ್ಟ್ ಮಾಡಬೇಕು? ಇಲ್ಲಿ ನೀವು 15 ಅಂಕಗಳಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಡೈರೆಕ್ಟ್ ಬರೀ 25ಕ್ಕೆ ನೀವು ಕನ್ವರ್ಟ್ ಮಾಡೋಕ್ಕೆ ನಿಮಗಲ್ಲಿ ಇನ್ನೂ ಏನು ಆ್ಯಡ್ ಮಾಡಬೇಕಾಗಿದೆ ನೀವು ಫ್ಲೇವರ್ ಅಂದರೆ, ಇಲ್ಲಿ ಪ್ರಾಜೆಕ್ಟ್ ವರ್ಕಿಗೆ ಇಲ್ಲಿ 15 ಮಾರ್ಕ್ಸ್ ಇದ್ದರೆ ಈ LBAಗೆ ನೀವು ಒಂದು 10 ಮಾರ್ಕ್ಸ್ ಕೊಟ್ಟಿರ್ತೀರಾ ಅಥವಾ 12 ಮಾರ್ಕ್ಸ್ ಕೊಟ್ಟಿರ್ತೀರ ಅಂತ ನನ್ನ ಕನ್ಫ್ಯೂಷನ್ ಬೇಡ. 10 ಮಾರ್ಕ್ಸ್ ಕೊಡ್ತೀನಿ ಅಂತ ಅಂದ್ಕೊಳ್ಳೋಣ. 10 ಕೊಟ್ಬಿಡ್ತೀನಿ ನಾನು. ನೀವು ಎಷ್ಟಾರು ಕೊಡ್ರಿ, ಅದು ನಿಮ್ಮ ಇಷ್ಟ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಒಂದು 70 to 80% ಆಫ್ ದಿ ಮಾರ್ಕ್ಸ್ನ LBAಗೆ 70 to 80, 70ರಿಂದ 80% ಮಾರ್ಕ್ಸ್ LBAಗೆ ಕೊಡಬೇಕು. ದಟ್ಸ್ ಗುಡ್. ಪ್ರಾಜೆಕ್ಟ್ ವರ್ಕಿಗೆ ಒಂದು 10% ಅಥವಾ 20%, ಇದಕ್ಕೆ ಒಂದು 2 ಮಾರ್ಕ್ಸ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಆ್ಯಕ್ಟಿವಿಟಿಗೆ 1 ಮಾರ್ಕ್ಸ್ ಕೊಟ್ರಿ. ಎಷ್ಟಾಯ್ತು ಇಲ್ಲಿಗೆ? 10, 2, 12, ಒಂದು 13. ಲಿಖಿತ ಮತ್ತು ಮೌಖಿಕಕ್ಕೆ ಇಲ್ಲಿ 1 ಕೊಟ್ರಿ. ಇನ್ನೊಂದು ಯಾವುದೋ ಒಂದು ಎಕ್ಸಾಮೋ ಅಥವಾ ಆ್ಯಕ್ಟಿವಿಟಿನೋ ಒಂದು ಮಾಡೆಲ್ ಮಾಡೋಕ್ಕೋ ಏನಕ್ಕೆ ಕೊಟ್ರಿ, ಅದಕ್ಕೆ 1 ಕೊಟ್ರಿ. ಒಟ್ಟು 15 ಮಾರ್ಕ್ಸ್ಗೆ 15 ಅಂಕಗಳಿಗೆ ನೀವು
ಇಲ್ಲಿ ವೆಯ್ಟೇಜ್ ಕೊಡ್ತೀರಾ ಫಸ್ಟು, ಮೋಸ್ಟ್ ಇಂಪಾರ್ಟೆಂಟ್ ಇದು ವೆಯ್ಟೇಜ್. 15 ಅಂಕಗಳಿಗೆ ಯಾವುದಾದಕ್ಕೆ ಎಷ್ಟೆಷ್ಟು ವೆಯ್ಟೇಜ್ ಕೊಡಬೇಕು ಅಂತ ನೀವು ಫಸ್ಟು ಮಾಡ್ಕೋಬೇಕು. ಇದು ಪಾರ್ಟ್ 1. ಪಾರ್ಟ್ 1ನಲ್ಲಿ ಈ ಕೆಲಸ ಮಾಡ್ಕೋಬೇಕು. ಪಾರ್ಟ್ 1ನಲ್ಲಿ ಏನು ನೋಡಿದ್ವಪ್ಪ, 15 ಅಂಕಗಳಿಗೆ ಇಲ್ಲಿ ವೆಯ್ಟೇಜ್ ಕೊಟ್ಕೊಂಡ್ವಿ. ಪಾರ್ಟ್ 2ನಲ್ಲಿ ಏನು ಮಾಡ್ತೀವಿ, ಇಲ್ಲಿ ಕುಮಾರ್ ಅಂತಕ್ಕಂಥ ವಿದ್ಯಾರ್ಥಿ ಅವನು LBA 1ನಲ್ಲಿ 25ಕ್ಕೆ 18 ತೊಗೊಂಡ, LBA 2ನಲ್ಲಿ 25ಕ್ಕೆ 21 ತೊಗೊಂಡ. ಇವೆರಡನ್ನು ಹೆಂಗಪ್ಪ ನಾನು ಇಲ್ಲಿ 10 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡೋದು ಅಂತ ನಾವು ನೋಡೋದಾದರೆ, ಇಲ್ಲಿ ನೋಡಿ 10 ಮಾರ್ಕ್ಸ್ ಇದೆ. ಇಲ್ಲಿ ಈ 10 ಮಾರ್ಕ್ಸ್ಗೆ ಈ LBA 1 ಇದನ್ನು ನಾನೇನು ಮಾಡ್ತೀನಿ, ದಶಮಾಂಶಕ್ಕಾದರೂ ಕನ್ವರ್ಟ್ ಮಾಡ್ಬೋದು. ಅಥವಾ ಇದನ್ನು ನೀವು ನೇರವಾಗಿ 2 ಸ್ಟೆಪ್ಸ್ ಇದ್ದಾವೆ, 2 ಸ್ಟೆಪ್ಸು ತೋರಿಸ್ಬಿಡ್ತೀನಿ ನಿಮಗೆ. ಹೆಂಗಪ್ಪ 2 ಸ್ಟೆಪ್ಸ್ ಅಂದರೆ, ಒಂದು ಏನು ನೇರವಾಗಿ ಸ್ಟೆಪ್ಸ್ ಇದೆ, ಇಲ್ಲಿ ನೀವು ನೇರವಾಗಿ ಈ 18/25 ಮಾಡ್ಬೋದು. 18/25 ಮಾಡಿದರೆ ಏನು ಬಂತು, 0.72 ಬಂತು, 0.72. ಇಲ್ಲಿ ಏನು ಬಂತು, = 21/25. 21/25 ಮಾಡಿದರೆ ಎಷ್ಟು ಬಂತು, 0.84 ಬಂತು. ಈಗ ನಾನು ಇವೆರಡನ್ನು ಮೀನ್ ಸರಾಸರಿ ತೆಗಿಬೇಕು, ಅಂದರೆ ಎರಡನ್ನು ಕೂಡಿ 2ರಿಂದ ಭಾಗಿಸುವಂಥದ್ದು. ಏನು ಬಂತು, 4 2 6 8 1 7 15 8 8 15. ಓಕೆ, 15ಕ್ಕೆ 15 ಪಾಯಿಂಟ್ ಇಲ್ಲಿ ಬಂತು. 1.56 ಡಿವೈಡೆಡ್ ಬೈ 2. 1.56 ಡಿವೈಡೆಡ್ ಬೈ 2 ಮಾಡಿದ್ರೆ ಏನು ಬರುತ್ತೆ, ದಿಸ್ ಈಸ್ ಈಕ್ವಲ್ ಟು 2 1 2 2 7 14, ಇಲ್ಲಿ 7 2 7 14 ಪಾಯಿಂಟ್ 14 2 8 16 0.78 ಬಂತು. 0.78 ಎಷ್ಟು ಮಾರ್ಕ್ಸ್ಗೆ ನೀವು ಕನ್ವರ್ಟ್ ಮಾಡಬೇಕು, 10 ಮಾರ್ಕ್ಸು. 10 × 10 ಮಾಡಿದರೆ ಇಸ್ ಈಕ್ವಲ್ ಟು ಇದು 7.8 ಮಾರ್ಕ್ಸ್ ಬಂತು. ಇದು ಒಂದು ಮೆಥಡ್. ಎರಡನೇದು ಇನ್ನೊಂದೇನು ಮೆಥಡ್ ಐತಪ್ಪ, ಇದು ನೀವು ಯಾವ ಮೆಥಡಲ್ಲಾದ್ರು ಬಳಸ್ಕೊಳ್ಳಿ, ಹೆಂಗಾರು ಬಳಸ್ಕೊಳ್ಳಿ. ಎರಡನೇದೇನು, 18/25 ಯಾವುದು ಫಸ್ಟ್ ಸೆಮ್ಮಲ್ಲಿ ತೊಗೊಂಡ, ಫಸ್ಟ್ ಘಟಕ ಪರಿ LBAನಲ್ಲಿ. ಎರಡನೇದ್ರಲ್ಲಿ ಏನು ಮಾಡ್ದ, 21/25, 21ಕ್ಕೆ 25 ಮಾರ್ಕ್ಸ್ ತೊಗೊಂಡ. ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನೀವು ಡೈರೆಕ್ಟಾಗಿ ಇದನ್ನು ಕೂಡಿಸ್ಬೋದು. ಹೆಂಗೆ, 25 + 25 50 ಬಂತು, ಇಸ್ ಈಕ್ವಲ್ ಟು 18 + 21 ಅಂದರೆ 8 1 9, 2 1 3, 39/50. 39/50 ಅಂದರೆ ಎಷ್ಟು ಬರುತ್ತೆ, ಇಸ್ ಈಕ್ವಲ್ ಟು ಬಂದೆ 39 ಡಿವೈಡೆಡ್ ಬೈ 50, 0.78 ಬಂತು. ಸೇಮ್ ಆನ್ಸರ್. ಹಿಂಗಾರು ಮಾಡ್ಬೋದು, ಹಂಗಾರು ಮಾಡ್ಬೋದು. ಈ 7.78ಗೆ ನೀವು ಇಸ್ ಈಕ್ವಲ್ ಟು 0.78 × 10 ಮಾಡಿದರೆ ಇಸ್ ಈಕ್ವಲ್ ಟು 7.8 ಬರುತ್ತೆ. ಓಕೆನಾ, ಇದು ಒಂದು ವಿಧಾನ. ಸರ್ ನೀವು ಇಲ್ಲಿ 10ಕ್ಕೆ ತೊಗೊಂಡಿದ್ದೀರಿ, ಇಲ್ಲಿ 10 ಮಾಡಿದ್ರಿ, ನಾನು 11ಕ್ಕೆ ತೊಗೊಂಡಿದ್ದೆ ಸರ್, ಅಥವಾ 12 ಮಾರ್ಕ್ಸಿಗೆ ತೊಗೊಂಡಿದ್ದೆ ಅಂತ ನೀವು ಹೇಳಿದರೆ, ನೀವೇನು ಮಾಡಿ, ಇಲ್ಲಿ 0.78 × 12 ಮಾರ್ಕ್ಸ್ಗೆ ಎಷ್ಟು ಅಂತ ವೆಯ್ಟೇಜ್ ಕೊಡಿ. ಏನು ಬಂತು ಮಾಡ್ತೀನಿ ನೋಡಿ, 0.78 × 12 ಮಾರ್ಕ್ಸ್ಗೆ ಅಂದರೆ ಅವನಿಗೆ 9.36 ಮಾರ್ಕ್ಸ್ ಬಂತು. ಎಷ್ಟಕ್ಕೆ, 12 ಮಾರ್ಕ್ಸ್ಗೆ. ಅರ್ಥ ಆಯ್ತಲ್ಲ. ನೀವು 11ಕ್ಕೆ ತೊಗೊಂಡಿದ್ರೆ 11 ಕೊಡ್ರಿ, 12ಕ್ಕೆ ತೊಗೊಂಡಿದ್ರೆ 12 ಕೊಡ್ರಿ, ಹೇಗಾದರೂ ಕೊಡಿ, ದಟ್ಸ್ ಯುವರ್ ವಿಶ್. ಸೊ ಇದು ಏನಾಯಿತು, ಇಲ್ಲಿ LBAನಲ್ಲಿ ಎಷ್ಟಕ್ಕೆ ತೊಗೊಂಡ, ಈಗ ನಾನು 10ಕ್ಕೆ ತೊಗೊಂಡಿದ್ದೀನಿ, 10ಕ್ಕೆ ನಾನು ಕನ್ವರ್ಟ್ ಮಾಡ್ತೀನಿ. ಓಕೆ, ನಾನು 10ಗೆ ತೊಗೊಂಡಿದ್ದೀನಿ ಸದ್ಯಕ್ಕೆ. 10ಗೆ ಎಷ್ಟು ಬಂತಪ್ಪ, 7.8 ಬಂತು ಅವನಿಗೆ. ಆಗ್ಬೋದಲ್ಲ. 10ಗೆ 7.8 ಮಾರ್ಕ್ಸ್ ತೊಗೊಂಡ. ಯಾವುದರಲ್ಲಿ, LBAನಲ್ಲಿ. ಕುಮಾರ್ ಅನ್ನೋ ಹುಡುಗ. ಪ್ರಾಜೆಕ್ಟ್ನಲ್ಲಿ 2 ಕೊಟ್ಟಿದ್ದೆ, 2ಕ್ಕೆ ಅವನು 1.5 ಮಾರ್ಕ್ಸ್ ತೊಗೊಂಡಿದ್ದೇನಪ್ಪ. ಆ್ಯಕ್ಟಿವಿಟಿನಲ್ಲಿ ಅವನು ಫುಲ್ ಮಾರ್ಕ್ಸ್ ತೊಗೊಂಡಾನೆ. ಎಷ್ಟು, ಇಲ್ಲ ಅವ್ನಿಗೊಂದು 3/4% ಕೊಡ್ಬೇಕಂತ ಇದ್ದೀನಿ ಸರ್, ನಾನು 0.75 ಕೊಡ್ತೀನಿ. ಈ ಲಿಖಿತ ಮೌಖಿಕ ಇದರಲ್ಲೆಲ್ಲ ಅವನು ಅರ್ಧ ಮಾರ್ಕ್ಸ್ ತೊಗೊಂಡಿದ್ದಾನೆ ಸರ್, 0.5 ಮಾರ್ಕ್ಸ್ ತೊಗೊಂಡಿದ್ದಾನೆ. ಮೌಖಿಕದಲ್ಲಿ ಚೆನ್ನಾಗಿದ್ದಾನೆ, ಅವನಿಗೆ 0.75 ಕೊಡ್ತೀನಿ. ಓಕೆ,
ಈಗ ಏನಾಯಿತು, ಇದಿಷ್ಟನ್ನು ಮಾಡಿದರೆ ನಿಮಗೆ 15 ಅಂಕಗಳಿಗೆ ಎಷ್ಟು ಅಂತ ಸಿಕ್ತು. ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ನಾವು ನೋಡೋದಾದರೆ ಇಲ್ಲಿ 5 5 10, 10ಕ್ಕೆ 10 10ಕ್ಕೆ 1, ಇಲ್ಲಿ 7 1 8 8 5 13 13 7 20 20 5 25 25 1 8 33 10ಕ್ಕೆ 3 3 1 4 4 7 11 7 1 4 11 11.3 ಅಂಕಗಳನ್ನು ಈ ಹುಡುಗ ಕುಮಾರ್ ಅನ್ನೋ ಹುಡುಗ 11.3 ಸ್ಕೋರ್ನ ತೊಗೊಂಡ. ನೀವೇನು ಮಾಡಬೇಕು, 15ಕ್ಕೆ ಈ ಹುಡುಗ 11 ಮಾರ್ಕ್ಸ್ ತೊಗೊಂಡ ಅಥವಾ 11.3 ತೊಗೊಂಡ ಅಥವಾ 12 ತೊಗೊಂಡ ಅಥವಾ 11.5 ತೊಗೊಂಡ, ಅದೆಷ್ಟು ಬರುತ್ತೋ ಅಷ್ಟು ಅದನ್ನು ನೀವು ಸ್ಯಾಟ್ಸಲ್ಲಿ ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ನಿಮ್ಮ ಹೈಯರ್ ಆಫೀಷಿಯಲ್ಸ್ಗೆ ಅಥವಾ ಮುಂದೆ ಮೇಲಾಧಿಕಾರಿಗಳಿಗೆ ಈ ಹುಡುಗ ಎಷ್ಟು ಪರ್ಫಾರ್ಮ್ ಮಾಡಿದೆ ಅನ್ನೋದು ಅಲ್ಲೇ ಒಂದು ರಿಫ್ಲೆಕ್ಟ್ ಆಗುತ್ತೆ. ಸೊ ಇಷ್ಟು ಈ ಒಂದು ಅಂಕಗಳನ್ನು ಹೇಗೆ ಪರಿವರ್ತಿಸಬೇಕು ಅಂತ ಅನ್ನೋದನ್ನು ನಾವು ಇಲ್ಲಿ ನೋಡಿದ್ದೇವೆ. ಇದೇನು ನಿಮ್ಗೆ ಹೊಸದಲ್ಲ, ನೀವೆಲ್ಲ ಮಾಡಿದಿರಿ, ಮಾಡ್ತಾಯಿದ್ದೀರಿ ಭಾಳಷ್ಟು ಜನ. ಆದರೆ ಕೆಲವರು ಗೆಸ್ಟ್ ಟೀಚರ್ಸ್ಗೆ ಅವರು ಹೊಸದಾಗಿ ಬಂದಿದ್ದಾರೆ, ಈಗ ತಾನೇ ಟ್ರೈನಿಂಗ್ ಮುಗಿಸ್ಕೊಂಡು. ಕೆಲವೊಂದು ಹುಡುಗರಿಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಒಂದು 2-3 ಕೇಳಿದರು. ಆ ಕಾರಣಕ್ಕಾಗಿ ಇದೊಂದು ಸಿಂಪಲ್ ಲಾಜಿಕ್ಕನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು. ರೈಟ್? ಥ್ಯಾಂಕ್ ಯು.